ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಮೈಬೂಬ್ ತಾಂಬೋಳಿ KRS ಪಕ್ಷದ ವತಿಯಿಂದ ಇವತ್ತು ನೀಟ್ ಪರೀಕ್ಷೆಯ ಸೋರಿಕೆ ವಿಚಾರ ಒಂದೆರಡು ಮಾತಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೀಟ್ ಪರೀಕ್ಷೆ ಸೋರಿಕೆಯಾಗಿದೆ. ಇವತ್ತು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇವತ್ತು ರಾಜೀನಾಮೆ ನೀಡಬೇಕು. ಯಾಕಪ್ಪ ಅಂದರೆ ಇವತ್ತು ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ನೀಟ್ ಪರೀಕ್ಷೆ ಕೋಚಿಂಗ್ಗಳನ್ನು ಕಲೀಲಾಕೆ ಇವತ್ತು ಲಕ್ಷಾಂತರ ರೂಪಾಯಿ ಹಾಕಿ ಇವತ್ತು ರಾತ್ರಿ ಬೆಳತನ ಓದಿ ಇವತ್ತು ಪರೀಕ್ಷೆ ಬರೀಬೇಕು ಅನ್ನೋ ಹೊತ್ತಿಗೆ ಇವತ್ತು ನೀಟ್ ಪರೀಕ್ಷೆ ಸೋರಿಕೆಯಾಗಿದೆ. ಬಡ ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಿಗೆ ನಷ್ಟ ಆಗಿದೆ. ಏನಿವತ್ತು ಕೇಂದ್ರ ಸರ್ಕಾರ 2 ಕೋಟಿ ಹುದ್ದೆಗಳನ್ನು ನೀಡ್ತೀನಿ, 15 ಲಕ್ಷ ರೂಪಾಯಿ ನಿಮಗೆ ಆ ಖಾತೆಗೆ ಹಾಕ್ತೀನಿ ಅಂತ ಏನು ಸುಳ್ಳು ಪ್ರಣಾಳಿಕೆಗಳು, ಸುಳ್ಳು ಭರವಸೆಗಳನ್ನು ನೀಡಿ ಇವತ್ತು ಸರ್ಕಾರವನ್ನು ರಚಿಸಿದೆ. ಅಂಥ ಸರ್ಕಾರಗಳಿಗೆ ಖಂಡಿಸ್ತಾ ಇದ್ದೀನಿ. ಏನಿವತ್ತು ರಾಜ್ಯ ಸರ್ಕಾರನೂ ಕೂಡ, ಕರ್ನಾಟಕದ ರಾಜ್ಯ ಸರ್ಕಾರನೂ ಕೂಡ ಇವತ್ತು ಯುವಕರಿಗೆ ಯಾವುದೇ ಒಂದು ಹುದ್ದೆಗಳನ್ನು ಖಾಲಿ ಇದ್ದರೂ ಇವತ್ತು ಭರ್ತಿಯನ್ನು ಮಾಡ್ತಾ ಇಲ್ಲ. ಅದೇ ರೀತಿ ಕರ್ನಾಟಕದಲ್ಲಿ ಇವತ್ತು ಯುವಕರು ಸಂಘಟಿತರಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅಂಥ ಸರ್ಕಾರಗಳಿಗೆ ಧಿಕ್ಕಾರವಿರಲಿ. ಮುಂದಿನ ದಿನಮಾನಗಳಲ್ಲಿ ಯುವಕರು ಸಂಘಟಿತರಾಗಿ ಪ್ರಾದೇಶಿಕ ಪಕ್ಷಕ್ಕೆ ನೀವು ಬೆಂಬಲಿಸಬೇಕಾಗಿದೆ. ರಾಷ್ಟ್ರೀಯ ಪಕ್ಷಗಳಿಗೆ ತಿರಸ್ಕರಿಸಿ ಏನಿವತ್ತು ತಮಿಳುನಾಡಿನ ವಿಜಯ್ ತಮಿಳುನಾಡಿನಲ್ಲಿ ಹೇಗೆ ಬದಲಾವಣೆ ಮಾಡಿದರು, ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಯುವಕರು ಒಗ್ಗಟ್ಟಾಗಿ ಬದಲಾವಣೆ ಮಾಡಬೇಕಾಗಿದೆ. ಅದರ ಸಲುವಾಗಿ ಇವತ್ತು ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಿ ಬರುವ 2028ನೇ ಚುನಾವಣೆಯಲ್ಲಿ ಯುವಕರು ಒಗ್ಗಟ್ಟಾಗಿ ಪ್ರಾದೇಶಿಕ ಪಕ್ಷಕ್ಕೆ ನೀವು ಬೆಂಬಲವನ್ನು ಸೂಚಿಸಬೇಕಾಗಿದೆ ಅಂಥೇಳಿ ನಾನು 2 ವಿಚಾರಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.